ಮೈ ಡಿಯರ್ ವ್ಯೂಯರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಹೆಲಿಕಾಪ್ಟರ್ ಅಲ್ಲಿ ಓಡಾಡೋದು ಅಂದ್ರೆ ತುಂಬಾನೇ ಮಜಾ ಅನ್ಸತ್ತೆ. ಐ ನೋ, ತುಂಬಾ ಜನಕ್ಕೆ ಹೆಲಿಕಾಪ್ಟರ್ ಅಲ್ಲಿ ಓಡಾಡೋದು ಅಂದ್ರೆ ಒಂಥರ ಸೂಪರ್ಬ್ ಎಕ್ಸ್ಪೀರಿಯನ್ಸ್. ಬಟ್ ಹೆಲಿಕಾಪ್ಟರ್ ಅಲ್ಲಿ ಹೋಗೋದು ಅಂದ್ರೆ ಸೀರಿಯಸ್ಲಿ ತುಂಬಾನೇ ಮಜವಾಗಿರತ್ತೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಉಡುಪಿಯಲ್ಲಿ ಏಪ್ರಿಲ್ ಎಂಡ್ಗೆ ಮೋಜಿನ ಹೆಲಿಕಾಪ್ಟರ್ ಹಾರಾಟ ಮತ್ತೆ ಶುರುವಾಗ್ತಾ ಇದೆ. ಕಳೆದ ವರ್ಷ ಪ್ರವಾಸಿಗರಿಗೆ ಖುಷಿ ಕೊಟ್ಟ ಹೆಲಿಕಾಪ್ಟರ್ ಮೋಜಿನ ಹಾರಾಟ ಈ ಮಂತ್ ಎಂಡ್ ಅಲ್ಲಿ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಕಳೆದ ವರ್ಷ ಜಿಲ್ಲಾಡಳಿತ ಸಹಭಾಗಿತ್ವದೊಂದಿಗೆ ಚಿಪ್ಸನ್ ಏವಿಯೇಷನ್ ಹೆಲಿಕಾಪ್ಟರ್ ಮೋಜಿನ ಹಾರಾಟವನ್ನ ಉಡುಪಿಯಲ್ಲಿ ಫೆಬ್ರವರಿ ಮತ್ತು ಏಪ್ರಿಲ್ ಮೇ ನಲ್ಲಿ ನಡೆಸಿತ್ತು. ಬಳಿಕ ಇದನ್ನ ಸ್ಥಗಿತಗೊಳಿಸಲಾಗಿತ್ತು. ಈ ವರ್ಷ ಮತ್ತೆ ಹಾರಾಟ ನಡೆಸೋಕೆ ಸಿದ್ಧತೆ ನಡೆಸಲಾಗಿದೆ. ಆದಿ ಉಡುಪಿಯ ಎನ್ಸಿಸಿ ಮೈದಾನದಲ್ಲಿರೋ ಹೆಲಿಪ್ಯಾಡ್ ನಲ್ಲಿ ಹಾರಾಟ ನಡೆಸೋದಕ್ಕೆ ನಿರ್ಧರಿಸಲಾಗಿದ್ದು, ಕ್ಲಿಯರೆನ್ಸ್ ಇನ್ನಷ್ಟೇ ಸಿಗಬೇಕಾಗಿದೆ. ಹೆಲಿಕಾಪ್ಟರ್ ಸವಾರಿಗೆ ಜಿಲ್ಲಾಡಳಿತದಿಂದ ಈಗಾಗಲೇ ಅನುಮತಿ ಕೇಳಿದ್ದೇವೆ. ಏಪ್ರಿಲ್ 28ರಿಂದ ಮೇ 1ರವರೆಗೆ ಈ ಪ್ರವಾಸಿ ಹಾರಾಟವನ್ನ ಪ್ರತಿ ವೀಕೆಂಡ್ ಅಲ್ಲಿ ನಡೆಸಲಿದ್ದೇವೆ ಅಂತ ರೈಡ್ ಆಯೋಜಕ ಸುದೇಶ್ ಶೆಟ್ಟಿ ಒನ್ ಇಂಡಿಯಾ ಕನ್ನಡಕ್ಕೆ ತಿಳಿಸಿದ್ದಾರೆ. ಕಳೆದ ವರ್ಷ ಸುಮಾರು 2,000 ಮಂದಿ ಈ ಹಾರಾಟದ ಹರ್ಷವನ್ನ ಅನುಭವಿಸಿದ್ರು. ಉಡುಪಿ ಮತ್ತು ಕುಂದಾಪುರದಲ್ಲಿ ಈ ಹಾರಾಟವನ್ನ ನಡೆಸಲಾಗಿತ್ತು. ಒಬ್ಬರಿಗೆ 10 ನಿಮಿಷಗಳ ಹಾರಾಟಕ್ಕೆ 2,500 ರೂಪಾಯಿ ಮತ್ತು 13 ನಿಮಿಷಗಳ ಹಾರಾಟಕ್ಕೆ 3,200 ರೂಪಾಯಿ ಟಿಕೆಟ್ ದರ ನಿಗದಿಪಡಿಸಲಾಗಿತ್ತು. ಆದ್ರೆ ಈ ವರ್ಷದ ಹೆಲಿಕಾಪ್ಟರ್ ರೈಡ್ಗೆ ಇನ್ನು ರೇಟ್ಸ್ ಫಿಕ್ಸ್ ಆಗಿಲ್ಲ. ಎನಿವೇಸ್, ಈಗ ವೆಕೇಶನ್ ಬೇರೆ, ಸಮ್ಮರ್ ವೆಕೇಶನ್ ನಡೀತಾ ಇದೆ. ಸೊ ತುಂಬಾ ಜನಕ್ಕೆ ಎಲ್ಲಾದ್ರೂ ಹೋಗ್ಬೇಕು, ಡಿಫ್ರೆಂಟ್ ಆಗಿ ಎಕ್ಸ್ಪೀರಿಯನ್ಸ್ ತಗೋಬೇಕು ಅನ್ನೋರಾದ್ರೆ ಮಿಸ್ ಮಾಡದೆ ಉಡುಪಿಗೆ ಹೋಗಿ ಹೆಲಿಕಾಪ್ಟರ್ ರೈಡ್ ಅನ್ನ ಎಂಜಾಯ್ ಮಾಡಿ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ನಾವು ನಿಮ್ಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅನ್ನ ಕೊಡ್ತಾನೆ ಇರ್ತೀವಿ. ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.